ನಟ ದರ್ಶನ್ ಅವ್ರನ್ನ ನೋಡಲು ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ದರ್ಶನ್ ಪರ ವಕೀಲರು ಅನಿಲ್ ಬಾಬು ಅವರು ಹೋಗಿದ್ರು. ಅವರು ಈಗ ದರ್ಶನ್ ಅವ್ರನ್ನ ಮಾತನಾಡಿಸಿ ಹೊರಬಂದಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ, ಏನು ಹೇಳಿದ್ರು ದರ್ಶನ್ ಅವ್ರ ಹತ್ರ ಏನು ಮಾತಾಡಿಲ್ಲ. ಜಸ್ಟ್ ಏನಿದೆ ಇನ್ವೆಸ್ಟಿಗೇಷನ್ ಐಒ ಏನಿದ್ದಾರೆ, ಜಸ್ಟ್ ಏನು ಎಕ್ಸಾಕ್ಟ್ಲಿ ಏನಾಯಿತು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ ಎಕ್ಸಾಕ್ಟ್ ಆಗಿ. ಸೊ ಜಸ್ಟ್ ಅದು ಕ್ಲಾರಿಫಿಕೇಶನ್ಗೆ ವಿ ವೆಂಟ್ ವಾಟ್ ಎಕ್ಸಾಕ್ಟ್ಲಿ ದ ಥಿಂಗ್ಸ್ ಹ್ಯಾಪನ್ ಇಂದ ಯಾಕೆ ಅರೆಸ್ಟ್ ಮಾಡಿದ್ದೀರಾ ಅಂತ ಹೇಳಿ ಕೇಳಲಿಕ್ಕೆ ಹೋಗಿದ್ದು. ಸೊ ಈ ಟೋಲ್ ದಿಸ್ ಇಸ್ ಅ ಥಿಂಗ್ ಅಂತ ಬಂದು ಅರೆಸ್ಟ್ ತೋರಿಸಿದ್ದಾರೆ. ಈಸ್ ಪ್ರೊಡ್ಯೂಸ್ ದ ಇವಾಗ ಏನು ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಬೈ 5:30 ಎವ್ರಿ ಚಾನ್ಸಸ್ ಅದೇ. ಎಷ್ಟನೇ ಆರೋಪಿ ಏನಾಗ್ತದೆ ಅದು ಇನ್ನೂ ಗೊತ್ತಾಗಿಲ್ಲ ನಮಗೆ. ದೇ ಆರ್ ಪ್ರಿಪೇರಿಂಗ್ ದ ಡಾಕ್ಯುಮೆಂಟ್ಸ್. ಅದು ಪ್ರಿಪೇರ್ ಆದಮೇಲೆ ದೇ ವಿಲ್ ಪ್ರೊಡ್ಯೂಸ್ ದ ಕೋರ್ಟ್. ದೆನ್ ಓನ್ಲಿ ವಿಲ್ ಕಮ್ ಟು ನೋ ಎಷ್ಟನೇ ಆರೋಪಿ ಏನು ಅಂತ ಗೊತ್ತಾಗೋದು. ಈಗ ಈ ಮರ್ಡರ್ ಕೇಸ್ನಲ್ಲಿ ಇವ್ರ ರೋಲ್ ಇದೆ ಅಂತೇಳಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಏನಾದ್ರು ದರ್ಶನ್ ಹೇಳಿಲ್ಲ? ಇಲ್ಲ ಅದರಲ್ಲಿ ಈಸ್ ಟೆಲಿಂಗ್ ನಮ್ಮ ಇದು ಪ್ರಕಾರ ಅವ್ರು ಹೇಳ್ತಾ ಇದ್ದಾರೆ, ಪ್ರೈಮ್ ಫೇಸ್ ಹೇಳ್ತಾ ಇದ್ದಾರೆ. ಬಟ್ ಆಸ್ ಪರ್ ಅವರ್ ಬೀಯಿಂಗ್ ಅ ಲಾಯರ್ ಅದೆಲ್ಲ ಫಾಲ್ಸ್ ಅಲಿಗೇಷನ್ಸ್ ಅಂತ ಇವನ್ ಐ ಕ್ಯಾನ್ ಟೆಲ್ ದಟ್ ಮಚ್ ಓನ್ಲಿ ಟಿಲ್ ದಿ ಫೈನಲ್ ಆಫ್ ದ ಇನ್ವೆಸ್ಟಿಗೇಷನ್ಸ್ ಮುಗಿಯೋರು. ಇವನ್ ಐ ಕಾಂಟ್ ಟೆಲ್ ಆಲ್ ದೋಸ್ ಥಿಂಗ್ಸ್. ಈ ವಿಚಾರವಾಗಿ ದರ್ಶನ್ ಅವ್ರು ಏನು ಹೇಳಿದ್ರು? ಇಲ್ಲ, ಅವ್ರ ಹತ್ರ ಏನು ಮಾತಾಡಿಲ್ಲ. ದಟ್ ವಿ ಕೇಮ್ ಮಾತಾಡ್ಬಿಟ್ಟು ಬಂದಿದ್ದು ಅಷ್ಟೇ. ಈಗ ಸಂಜೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಪ್ರೊಡ್ಯೂಸ್ ಮಾಡಿ ಮೇ ಬಿ ದೇ ಚಾನ್ಸಸ್ ಆಫ್ ಟೇಕಿಂಗ್ ಟು ದ ರಿಮೈಂಡ್ ಪೊಲೀಸ್ ಕಸ್ಟಡಿಗೆ ತಗೋಬೋದು ಚಾನ್ಸಸ್ ಇದೆ. ನೋಡೋಣ ಏನಂತ. ವಿಲ್ ಅಬ್ಜೆಕ್ಟ್ ಅವ್ರು 14 days ತಗೋಬೋದು. ವಿಲ್ ಅಬ್ಜೆಕ್ಟ್ ಫಾರ್ ದಟ್. ಈಗ ವಕಾಲತ್ತು ನೀವು ಯಾಕೆ? ಹೌದು, ಆಗ್ತದೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ವಕೀಲ ಅನಿಲ್ ಅವರ ಮಾತು. ಮಂಜು ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.